ಸಂಗಾರೆಡ್ಡಿ ಸಮಥಿಂಗ್ ಸೋಮಶೇಖರ್ ಇನ್ನೊಬ್ಬರು ಸಂಗಾರೆಡ್ಡಿ ರೆಡ್ಡಿ ಯಾರು ಸೋಮಶೇಖರ್ ಸಮಥಿಂಗ್ ಯಾರು ಬಂದಿದ್ದಾರೆ ಸೇಫ್ಟಿ ಅಡ್ಮಿನ್ ಇನ್ನೊಬ್ಬರು ಕಳಿಸಿದ್ದಾರೆ MD. ನಾನು ಅವ್ರ ಹತ್ರ 3 ಕ್ವಶನ್ ಕೇಳಿದ್ದೀನಿ. ಏನಕ್ಕೆ ಅವರು ಸ್ಟಾಪ್ ಮಾಡಿದ್ದಾರೆ, ಯೂನಿಟಿ ಹೆಂಗೆ ಅದು ಫಸ್ಟ್ ಯೂನಿಟಿಯಲ್ಲಿ ಸ್ಟಾಪ್ ಮಾಡಿದ್ರು. ನಾನು ಎಲ್ಲ ಅವ್ರಿಗೆ ಹೋರಾಟ ಮಾಡಿದ್ದಾರೆ. ಆ ಕಾಲದಲ್ಲಿ ನಾವು ಒಂದು ದೊಡ್ಡ ಇಶ್ಯೂ ಆಯಿತು. ದೊಡ್ಡ ಇಶ್ಯೂ ಆಗಿದ ಮೇಲೆ ಏನೋ ಫೇಸ್ಬುಕ್ಕಲ್ಲಿ ಬಂದ್ರ ಮೇಲೆ ನಾವು ಸ್ಟಾಪ್ ಮಾಡ್ತೀವಿ. ಅದಕ್ಕಪ್ಪ ಸ್ಟಾಪ್ ಮಾಡ್ತೀರಾ, ಒಂದೇ ಯೂನಿಟಲ್ಲಿ ಕೆಲಸ ಮಾಡೋರು ಈ ಫಸ್ಟ್ ಯೂನಿಟ್ ಅವ್ರು ಕೆಲಸ ಮಾಡಿದ್ದಾರೆ. ಸೆಕೆಂಡ್ ಯೂನಿಟಲ್ಲಿ 400 ಜನ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿ ಬಡವರು ಎಲ್ಲ ಬಡವರು ಕಾರ್ಮಿಕ ಜನ ಬಡವರು ಯಾಕೆ ಸ್ಟಾಪ್ ಮಾಡ್ತೀರಾ? ಅವ್ರು ಕೆಲಸ ಕೊಡಬೇಕಲ್ಲ, ಅದಕ್ಕೆ ಉತ್ತರ ಕೊಡುವುದು ಯಾರು? ನೀವು ಕೊಡ್ತೀರಿ. MD ಯಾರೋ ವಿಸಿಟರ್ ಬಂದಿದ್ದಾರೆ, ಜಸ್ಟ್ ಹೋಗಿದ್ದಾರೆ. MD ವಿಸಿಟರ್ ಬಂದಿದ್ದಾರೆ, ಅವ್ರ ಹತ್ರ ಮಾತಾಡ್ತೀನಿ ಸರ್, ಇವ್ರ ಹತ್ರ ಮಾತಾಡ್ತೀನಿ ಹೇಳಿದ್ದಾರೆ. ಅವ್ರ ಹತ್ರ ಮಾತಾಡಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀವಿ. ನೋಡಿ ನೆಕ್ಸ್ಟ್ ವಿಸಿಟ್ ಬರ್ತೀವಿ, ಅವ್ರಿಗೆ ಏನೋ ಕೆಲಸ ಕೊಟ್ಬಿಟ್ರೆ ಒಳ್ಳೇದು, ಇಲ್ಲ ದೊಡ್ಡ ಇಶ್ಯೂ ಆಗುತ್ತೆ ಅಂತ ಹೇಳಿದ್ದೀವಿ. ಹೇಳಿದ್ರ ಮೇಲೆ ಅವರು ಓಕೆ ಸರ್, ವಿಠಲ್ ಏನೋ ಜಸ್ಟ್ ಹೆಂಗೆ ಆಚೆ ಕಡೆ ಹೋಗಿದ್ದೀನಿ ಹೇಳ್ತಾರೆ. ವಿಠಲ್ಗೆ ನಿಮ್ಮ ಬಗ್ಗೆ ಗೊತ್ತು. ಕೇಸಿದಂತೆ ಇಲ್ಲಿ ಕೋಲಾರಲ್ಲಿ ಆಗಿರೋದು ಅಷ್ಟೇನೋ ಅದು ದೊಡ್ಡ ಇಶ್ಯೂ ಆಗೋದಿಲ್ಲ. ಕೋಲಾರಲ್ಲಿ ಲೈಬ್ರರಿಯಲ್ಲಿ ನಿಮ್ಮ ಲೈಬ್ರರಿ ಮಿನಿಸ್ಟ್ರು ಮಾತಾಡಿದ್ದಾರೆ, ಊರು MLA ಮಾತಾಡಿದ್ದಾರೆ, DCO ಮಾತಾಡಿದ್ದಾರೆ. ಅವ್ರು ಬಂದು MD ಅವರು ಅಕ್ಸೆಪ್ಟ್ ಮಾಡಿಲ್ಲ. 3 ಜನ ಮಾತಾಡೋರ ಮೇಲೆ MD ಅವರು ಅಕ್ಸೆಪ್ಟ್ ಮಾಡಿಲ್ಲ. ಯಾಕೆ ಅಕ್ಸೆಪ್ಟ್ ಮಾಡಿ ನಾನು ಕೇಳಿದ್ದೀವಿ, ಯಾಕೆ ಅವ್ರು ಏನು ಮಾಡಿದ್ದಾರೆ? 80 ಮೆಂಬರ್ಸ್ ಅಲ್ಲಿ ಸ್ಟಾಪ್ ಆಗಿರೋದು. 80 ಮೆಂಬರ್ಸ್ ಸ್ಟಾಪ್ ಆಗಿದ್ದಾರೆ. ಅವ್ರ ಕುಟುಂಬ ಏನಾಗ್ಬೋದು, ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ಆಗುತ್ತಲ್ಲ, ಅವ್ರು ಹ್ಯೂಮನಿಟಿ ಬೇಸಲ್ಲಿ ಕೆಲಸ ಕೊಡಬೇಕು. ಸಪೋಸ್ ನೀವು ಕೊಟ್ಟಿಲ್ಲ ಅಂದರೆ ನಾವು ನನಗೆ HR ಡಿಪಾರ್ಟ್ಮೆಂಟಲ್ಲಿ ವಿಠಲ್ ರಾಯ್ ಬಂದು ಮಾತಾಡಿ ಕ್ಲಿಯರ್ ಕಟ್ಟಾಗಿ ಒಂದು ಪಿಕ್ಚರ್ ಕೊಟ್ಟಿದ್ರ ಮೇಲೆ ಅವ್ರು ನನಗೆ ಏನು ಕೊಡ್ತಾರೋ ಆ ಒಪಿನಿಯನ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ರೆ ನೆಕ್ಸ್ಟ್ ಮಾತುಕತೆ ಬರ್ತೀನಿ. ಇಲ್ಲಾಂದರೆ ನ್ಯಾಷನಲ್ ಕಮಿಷನ್ ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡ್ತೀನಿ. ಆಮೇಲೆ ALCಯಲ್ಲಿ ಕೇಸ್ ಫೈಲ್ ಮಾಡ್ತೀನಿ. ಯಾಕಂದರೆ ಇದು 2 ಸ್ಟ್ರಾಂಗು. ಅಲ್ಲಿಂದ ಆರ್ಡರ್ ನೀವು ಏನು ಮಾಡಬೇಕಂದ್ರೆ ಒಂದು ಕೋರ್ಟ್ ನಿಮಗೆ ಮೇಯ್ನ್ ಕೋರ್ಟ್ ಕಡೆಯಿಂದ ಆರ್ಡ್ರ್ ಆಗಿ ಬಂದ್ರ ಮೇಲೆ ನಿಮ್ಗೆ 100% ಕೆಲಸ ಕೊಡಲೇಬೇಕು. ಇವ್ರು ಯಾವತ್ತು ಸ್ಟಾಪ್ ಮಾಡಿದ್ರೆ ಅವತ್ತಿಂದ ಸ್ಯಾಲ್ರಿ ಕೊಡಬೇಕು, ಅದು ಕಾನೂನು. ಇಲ್ಲ ನ್ಯಾಷನಲ್ ಕಮಿಷನಿಂದ ಅಲ್ಲಿಂದ ಲೆಟರ್ ಥ್ರೂ ಮಾಡಿ ಅವ್ರು ಇಲ್ಲಿ ಬಂದು ಎನ್ಕ್ವೈರಿ ಮಾಡ್ತಿದ್ದ ಮೇಲೆ ಅದು ಒಂದು ಎಫೆಕ್ಟ್ ಆಗುತ್ತೆ. ALCಯಲ್ಲಿ ಎಫೆಕ್ಟ್ ಆಗುತ್ತೆ. ಇಲ್ಲಿ ಕೋಲಾರ ಲೇಬರ್ ಇನ್ಸ್ಪೆಕ್ಟರ್ ವರಲಕ್ಷ್ಮಿ ಮೇಡಮ್ ಮಾತಾಡಿದ್ರೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಷ್ಟು ನಾನು ಕಷ್ಟಪಟ್ಟಿದ್ದೀನಿ ಸರ್, ಇವ್ರು ಅಕ್ಸೆಪ್ಟ್ ಮಾಡಿಲ್ಲ ನಾನು ಅವ್ರು ಹೇಳ್ತಾರೆ. ಅವರು ಮೇಡಮ್ಗಳು ಮಾತಾಡಿದ್ದಾರೆ. ಮೇಡಮ್ ಹಂಗೆಲ್ಲ ಹೇಳ್ಬಿಟ್ರೆ ಹೆಂಗೆ? ಇಲ್ಲಿ ಯಾರಿದ್ದಾರೆ ಲೇಬರ್ ಮಿನಿಸ್ಟರ್ ಕರ್ಕೊಂಡು ಬನ್ನಿ. ಲೇಬರ್ ಮಿನಿಸ್ಟರ್ ಸಿಟ್ಟಿಂಗ್ ಕೊಟ್ಟು ನಾವು ಮಾತಾಡಿದ್ದೀವಿ. ಹೊರಗಡೆ ಇವರು MD ಒಪ್ಕೊಂಡಿಲ್ಲ ಅಂದರೆ ಇವ್ರು ಜನ ಏನಾಗೋದು, ಏನಕ್ಕೆ ಅವ್ರಿಗೆ ಸ್ಟಾಪ್ ಮಾಡಿದರೆ ಅವ್ರು ಉತ್ತರ ಕೊಡಿ. ನಮಗೆ ಏನು ತಪ್ಪು ಮಾಡಿದ್ದಾರಾ? ಅವ್ರು ಉತ್ತರ ಕೊಟ್ಟಿಲ್ಲ. ನೀವು ವಿಠಲ್ ಆಚೆ ಕಡೆ ಹೋಗಿದ್ದಾರೆ ಹೇಳ್ತಾರೆ. ವಿಠಲ್ ಬಂದ್ರ ಮೇಲೆ ನಾನು ನಿಮ್ಗೆ ಆನ್ಸರ್ ಕೊಡ್ತೀನಿ ಸರ್, ಇನ್ನೊಂದು ಸಲ ನಾನು ಕರೆಸ್ತೀನಿ, ನಾನು ಕರೆಸಿದ್ರ ಮೇಲೆ ನೆಕ್ಸ್ಟ್ ಸ್ಟೆಪ್ ನೀವು ತಗೊಳ್ಳಿ ಸರ್ ಹೇಳಿದ್ದಾರೆ. ಇಷ್ಟೇ. ನಿಮ್ಗೇನಾದರೂ ಒಪಿನಿಯನ್ ಕೇಳಬೇಕಂದ್ರೆ ಕೇಳ್ಬೋದು ಸರ್. ಇವಾಗ ಕಾರ್ಮಿಕರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ, ನೀವು ಅಲ್ಲಿಂದ ಡೆಲ್ಲಿಯಿಂದ ಬಂದಿದ್ದೀರಾ ಇವರಿಗೆ ಸಪೋರ್ಟ್ ಮಾಡೋಕ್ಕೆ. ಲೋಕಲ್ ಅವ್ರಿಗೆ ನೀವೇನು ಹೇಳ್ತೀರಾ? ಇಲ್ಲ, ಲೋಕಲ್ ಅವ್ರಿಗೆ ನಾಳೆ ಇಲ್ಲಿ ಪಾಪ ಇಲ್ಲಿರೋರು ಕಾರ್ಮಿಕರು ಎಫೆಕ್ಟ್ ಆಗೋದು, ಲೋಕಲ್ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ನಾಳೆ ಇಲ್ಲಿಂದ ತುಂಬ ಜನ ಲೋಕಲ್ ಅವ್ರಿಗೆ ಕೆಲಸ ಮಾಡ್ತಾರೆ. ಇದೆಲ್ಲ ಒಟ್ಟಿಗೆ ಸೇರಬೇಕು. ಒಟ್ಟಿಗೆ ಸೇರಿಕೊಂಡು ಇವ್ರಿಗೆ ಸಪೋರ್ಟ್ ಕೊಡಬೇಕು. ಯಾಕಂದರೆ 80 ಮೆಂಬರ್ಸ್ ಅಂದರೆ ಸುಲಭ ಅಲ್ಲ ಪಾಪ. ಅವರು ಹೊಟ್ಟೆಪಾಡು ಏನಾಗುತ್ತೆ, ಅವ್ರ ಫ್ಯಾಮ್ಲಿ ಸಫರ್ ಆಗುತ್ತೆ. ಫ್ಯಾಮ್ಲಿಲಿ ಮಕ್ಕಳು ಓದ್ತಾರೆ, ಅವ್ರಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು, ಎಲ್ಲ ಕಟ್ಟಬೇಕಂದ್ರೆ ಇಲ್ಲಿರುವರು ರೂಲಿಂಗ್ MLA ಅವರು ಸಪೋರ್ಟ್ ಮಾಡಬೇಕು. DC ಸಾರು ಸಪೋರ್ಟ್ ಮಾಡಬೇಕು. DC ಸಾರು ಆ್ಯಂಡ್ ಲೇಬರ್ ಮಿನಿಸ್ಟರ್, ಲೇಬರ್ ಇನ್ಸ್ಪೆಕ್ಟ್ರು ಕೋಲಾರ ಲೇಬರ್ ಇನ್ಸ್ಪೆಕ್ಟರ್, ಸ್ಟೇಟ್ ಲೇಬರ್ ಇನ್ಸ್ಪೆಕ್ಟರ್ ಬರಬೇಕು. ಈ ಕಂಪನಿಗೆ ಒಂದು ಸ್ಟ್ರಿಕ್ಟ್ ವಾರ್ನಿಂಗ್ ಕೊಡಬೇಕು. 80 ಮೆಂಬರ್ಸ್ ಏನಕ್ಕೆ ಫಸ್ಟ್ ಯೂನಿಟಲ್ಲಿ ಸ್ಟಾಪ್ ಮಾಡಿ ಕಳಿಸಿದ್ರೆ ಅಲ್ಲಿಂದ ಏನು ಪ್ರಾಬ್ಲಮ್ ಆಯಿತು, ಅವ್ರು ಮುಂಚೆ ಏನಾದರೂ ಫೇಸ್ಬುಕ್ಕಲ್ಲಿ ಹಾಕಿದ್ರೆ ಕೂಡ ಅವ್ರಿಗೂ ಒಂದು ಲೆಟ್ರ್ ಬರ್ಸ್ಕೊಳ್ಳಿ. ನೆಕ್ಸ್ಟ್ ಎಲ್ಲ ಹಿಂಗೆಲ್ಲ ಮಾಡೋಕ್ಕೆ ಹೋಗ್ಬಿಡಪ್ಪ, ಈ ಥರ ಎಲ್ಲ ಫೇಸ್ಬುಕ್ಕಲ್ಲಿ ಹಾಕೋದು ಬೇಡ, ನಮ್ಮ ಫ್ಯಾಕ್ಟ್ರಿ ಚೆನ್ನಾಗಿ ರನ್ ಆಗ್ತಾಯಿದೆ. ಒಂದು ಅಪಾಲಜಿ ಕೊಟ್ಟಿದ್ರೆ ಅಪಾಲಜಿ ಕೊಡೋಕ್ಕೆ ರೆಡಿ ಇದ್ದಾರೆ. ಅವರು ಅಪಾಲಜಿ ಕೊಡೋಕ್ಕೆ ಎಲ್ಲ ರೆಡಿ ಇದ್ದಾರೆ. ಅವರು ಹೊರಗಡೆ ಕೆಲಸ ಕೊಡಿ. ನೆಕ್ಸ್ಟ್ ಅವರು ಯೂನಿಯನ್ ಸ್ಟಾರ್ಟ್ ಮಾಡಲ್ಲ, ಏನು ಮಾಡಲ್ಲ. ನಾನು ಅದು ಕೂಡ ಹೇಳಿದ್ದೀನಿ. ನೋಡಿ, ಇವ್ರು ಕನ್ಸಿಡರ್ ಮಾಡಬೇಕು. ಅವ್ರು ವಿಠಲ್ ಬಂದ್ರ ಮೇಲೆ ಪೂರ್ತಿ ಮಾತಾಡಿಬಿಟ್ಟು ನನಗೆ ಹೇಳ್ತೀನಿ ಹೇಳಿದ್ದಾರೆ ಸರ್. ಇವಾಗ ಸಡನ್ನಾಗಿ ಇವ್ರನ್ನ ಕೆಲಸದಿಂದ ಎತ್ತಿದ್ದಾರಲ್ವ, ಇವ್ರದ್ದು ಏನೊಂದು ಆರೋಪ ಅಂದರೆ, ನಾವು ಈ ಕಂಪನಿ ಬೆಲೆಕ್ಕೆ ನಾವೇ ಸ್ಟ್ರಾಂಗ್ ಆಗಿ ಫಸ್ಟ್ ನಮ್ಮದು ಒಂದು ಯೂನಿಟ್ ಇತ್ತು, ಆಮೇಲೆ ಒಂದೊಂದು ಯೂನಿಟ್ ಆಗಿ ಅವರು ಒಂದು 4-5 ಯೂನಿಟ್ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಒಂದು ಯೂನಿಟ್ ಮುಚ್ಚಿಬಿಟ್ಟಿದ್ದಾರೆ. ಇವಾಗ ನಮ್ಮದಿಗೆ ಲೈಫ್ ಏನು? ಇಲ್ಲ, ಅವ್ರು ಏನು ಹೇಳ್ತಾರೆ, ಇವ್ರು ಮಾಡ್ತಾ ಇರೋದು ಯೂನಿಟ್ ಮಾತ್ರ ಸ್ಟಾಪ್ ಮಾಡಿ ಅಡಿಷ್ನಲ್ ಆಗಿ 2 ಯೂನಿಟ್ ಏನು ಮಾಡಿದ್ದಾರೆ. ಇವರು ಯೂನಿಟ್ ಮಾತ್ರ ಕ್ಲೋಸ್ ಮಾಡ್ತೀನಿ ಅವ್ರು ತೋರಿಸ್ತಾ ಇದ್ದಾರೆ. ಇವರು ಯೂನಿಟ್ ಮಾತ್ರ ಪರ್ಟಿಕ್ಯುಲರ್ ಆಗಿ ಫಸ್ಟ್ ಯೂನಿಟ್ ಅದೇ ಕಂಪನಿ MD ಅದೇ ಜನ ಕೆಲಸ ಮಾಡ್ತಿರೋದು. ಸ್ಟಾಪ್ ಮಾಡಿದ್ದು ಇವರು ಯೂನಿಟ್ ಮಾತ್ರ. ಇಲ್ಲಿ ಇರೋ 80 ಮೆಂಬರ್ಸ್ 100 ಮೆಂಬರ್ಸ್ ಯಾರು ಇವ್ರು ಮಾತ್ರ ಸ್ಟಾಪ್ ಮಾಡಿಬಿಟ್ಟು ಸೆಕೆಂಡ್ ಯೂನಿಟಲ್ಲಿ ಏನೋ ಅವರು ಯಾವ ರೀತಿಯಲ್ಲಿ ತೊಗೊಂಡಿದ್ದಾರೆ
ಅದಕ್ಕೆ ಅವತ್ತಿನ ಸ್ಟ್ರಾಂಗ್ ಮಾಡಿರಬೇಕು. ಅವತ್ತು ಏನೋ ಸಮಥಿಂಗ್ ಏನೋ ಆಗಿದೆ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಊರು MLA ಅವರು ನಂಜೇಗೌಡ ಸಾರ್ ಬಂದು ದಯವಿಟ್ಟು ಇದರಲ್ಲಿ ಇವ್ರು ಸಪೋರ್ಟ್ ಮಾಡಲೇಬೇಕು. ಯಾಕಂದರೆ ತುಂಬ ಬಡವರು ಜನ ಹೋರಾಟ ಮಾಡ್ತಾಯಿದ್ದಾರೆ, ಇಲ್ಲಿ ಬಡವರು ಹೋರಾಟ ಮಾಡ್ತಾಯಿದ್ದಾರೆ. ಎಲ್ಲ ಬಡವ್ರ ಫ್ಯಾಮಿಲಿಗಳು ನಮ್ಮದು ಒಂದೇ ಕ್ವಶ್ಚನು, MD ಹತ್ರ ಮಾತಾಡೋ ಒಂದೇ ಕ್ವಶ್ಚನೇ ಕೇಳಿರೋದು, ಸರ್ ಅವ್ರಿಗೆ ಕನ್ಸಿಡರ್ ಮಾಡಬೇಕು. ವಿಠಲ್ ಬಂದ್ರ ಮೇಲೆ ಮಾತಾಡ್ಬಿಟ್ಟು ಹೇಳ್ತೀನಿ ಹೇಳಿದ್ದಾರೆ. ವಿಠಲ್ ನನ್ನ ಕರೆಸ್ತಾರೆ, ಕರೆಸಿದ್ರ ಮೇಲೆ ಒಂದು ಸಲ ಒಳಗಡೆ ಬರ್ತೀವಿ. ಸಪೋಸ್ ಅವತ್ತು ಏನೋ ಆಗಿಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ ಬಂದು ಎಲ್ಲಿ ಕೇಸ್ ಫೈಲ್ ಮಾಡ್ಬೇಕು ಅಲ್ಲಿ ನಾವು ಮಾಡ್ತೀವಿ ಅಂತೇಳಿ. ನಾನು ಸ್ಟೇಟ್ CIT ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಈ ಸಂಘಟನೆಗೂ ಕೂಡ ನಾನು ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಈ ಕೈಗಾರಿಕೆ 2006ರಿಂದ ಈ ಕೈಗಾರಿಕೆ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಈ ಕೈಗಾರಿಕೆಯಲ್ಲಿ ಮೊದಲು ಹೆಚ್ಚಿಗೆ ಜನ ಇದ್ದರು ಅಂತ ಕೇಳ್ಪಟ್ಟಿದ್ದೀನಿ, ವರ್ಕರ್ಸ್ ಹೇಳ್ತಾರೆ. ಆದರೆ ಈ ಕಾರ್ಮಿಕರು ಇವತ್ತು 81 ಜನ ಮಾತ್ರ ಈ ಫ್ಯಾಕ್ಟ್ರಿಯಲ್ಲಿ ಇರ್ತಕ್ಕಂಥದ್ದು. ವರ್ಗ ಇಂಡಸ್ಟ್ರಿ ಈ ರೋಡಿಂದ ಆ ಕಡೆ ರೋಡಲ್ಲಿದೆ ವರ್ಗ ಇಂಡಸ್ಟ್ರಿ. ಬುಲ್ಡೋಸರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಐಟಮ್ಸನ್ನು ತಯಾರಿ ಮಾಡಿ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಒಂದು ಕೈಗಾರಿಕೆ, ಲಾಭದಾಯಕವಾಗಿ ನಡೀತಕ್ಕಂಥ ಕೈಗಾರಿಕೆ. ಈ ಕೈಗಾರಿಕೆಯ ಮಾಲೀಕರು MD ಬಂದು MD ಮತ್ತು ಅವ್ರ ಹೆಂಡತಿ ಮೇಯ್ನ್ ಆಗಿ ಅವ್ರ ಮಾಲೀಕರಿದ್ದಾರೆ. ನೆದರ್ಲ್ಯಾಂಡ್ಸ್ ಅವರು ಒಬ್ಬರು ಇದ್ದಾರೆ ಈ ಕೈಗಾರಿಕೆಯಲ್ಲಿ. 3 ಜನನೇ ವರ್ಗನಲ್ಲೂ ಕೂಡ ಅವರೇ ಇರ್ತಕ್ಕಂಥದ್ದು ಮಾಲೀಕರು ಮತ್ತು ಈ ಫ್ಯಾಕ್ಟ್ರಿಯಲ್ಲೂ ಕೂಡ ಅವರೇ ಇರ್ತಕ್ಕಂಥದ್ದು. ಆಯಿತಾ? ಸೊ ಈಗಲ್ಲಿ 20 ವರ್ಷದಿಂದ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರನ್ನು ಈಚೆ ಹಾಕಿದ್ದಾರೆ. ಇದು ಎಲ್ಲನೂ ಕೂಡ ಕೋಲಾರ ಜಿಲ್ಲೆಯಲ್ಲಿ ವಾಸ ಮಾಡ್ತಕ್ಕಂಥ ಕಾರ್ಮಿಕ ವರ್ಗ. ಇವರೆಲ್ಲನೂ ಕೂಡ ಏನು ಮಾಸ್ತಿ, ಮುಳಬಾಗಲು, ಕೋಲಾರ, KGF, ಅದೇ ರೀತಿ ಬಂಗಾರಪೇಟೆ, ಆಯಿತಾ, ಮಾಲೂರು, ಈ ಪ್ರದೇಶಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಇವರೆಲ್ಲನೂ ಕೂಡ. ಆಯಿತಾ? ಇವತ್ತು 21/8ರಿಂದ ಇವ್ರನ್ನ ಈಚೆ ಹಾಕಿದ್ದಾರೆ. ಕಾರಣ ಏನು ಕೊಡ್ತಾರೆ ಅಂತಂದರೆ, ಅವರು ನೀವು 9 ತಿಂಗಳು 23ರಿಂದ 24ನೇ ಇಸ್ವಿವರೆಗೂ ಕೂಡ 9 ತಿಂಗಳು ಹೋರಾಟ ಮಾಡಿದ್ದೀರಿ, ನಮಗೆ ಲಾಭ ಕಡಿಮೆ ಆಗಿದೆ ಅಂತ ಹೇಳಿ ಕಾರಣ ಕೊಟ್ಟು ಇವ್ರನ್ನ ಈಚೆ ಹಾಕಿದ್ದಾರೆ. ಕಂಪ್ನಿ ನಡ್ಸೋಕ್ಕಾಗಲ್ಲ ಅಂತೇಳಿ. ನಾವು ಭಾಳ ಸ್ಪಷ್ಟವಾಗಿ ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡೋದೇನು ಅಂತಂದರೆ, ಆಯಿತು 2006ರಲ್ಲಿ ನೀವು ಶುರು ಮಾಡಿದ್ದೀರಲ್ಲ, ಶುರು ಮಾಡಿ 23-24 ತನಕ ಲಾಭ ಗಳಿಸಿರೋದು ಎಲ್ಲ ಹಾಕಿದ್ರಿ. ಒಂದು ಇನ್ನು 2ನೇ ಪಾಯಿಂಟ್ ಏನು ಅಂತಂದರೆ, ಇದು ವರ್ಗ ಅಂತೇಳಿ ಮೊದಲಿದ್ದಂಥ ಕಂಪನಿ 23ರಲ್ಲಿ ಈ ಹೆಸರನ್ನು ಚೇಂಜ್ ಮಾಡಿಕೊಂಡು ವೀರ್ಯ ಅಂತ ಮಾಡ್ಕೊಂಡಿದ್ದೆ. ನೀವೇ ಮಾಲೀಕರು ಇದಕ್ಕೂ ಕೂಡ. ಇಲ್ಲಿ ತಯಾರಿ ಆಗ್ತಕ್ಕಂಥ ಏನೋ ಐಟಮ್ಸು ಕೂಡ ವರ್ಗನಲ್ಲಿ ಏನು ತಯಾರಿ ಮಾಡ್ತಾಯಿದ್ರು ಅದೇ ತಯಾರಿ ಆಗೋದು ಇಲ್ಲೂ ಕೂಡ. ಅಲ್ಲಿ 4 ಸ್ಟೇಜಲ್ಲಿ ವರ್ಗನಲ್ಲಿ ತಯಾರಿ ಮಾಡ್ತಾಯಿದ್ದೀವಿ. ಅದಾದಮೇಲೆ ಇಲ್ಲಿ 2 ಸ್ಟೇಜು 5, 6 ಅಂತೇಳಿ ಇಲ್ಲಿ ತಯಾರಿ ಮಾಡಿ ಆಮೇಲೆ ಎಕ್ಸ್ಪೋರ್ಟ್ ಮಾಡೋದು. ವರ್ಗ ಹೆಸರಿನಲ್ಲೇ ಎಲ್ಲನೂ ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ದೇಶಗಳಿಗೆ. ಆಯ್ತಲ್ವಾ? ಸೊ ಹಂಗಾಗಿ ಇವತ್ತು ವರ್ಗನ ವೀರ್ಯ ಅಂತ ಚೇಂಜ್ ಮಾಡಿಕೊಂಡು ಇಲ್ಲಿ ಕಾಂಟ್ರಾಕ್ಟ್ ಲೇಬರ್ಸನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಿದ್ದು. ಅದನ್ನು ಸಂಬಂಧಪಟ್ಟಂಥ ಲೇಬರ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರು ಕೂಡ ಬಂದು ಒಳಗಡೆ ಪರಿಶೀಲನೆ ಮಾಡಿದ್ದಾರೆ. ಏನು ಕಾಂಟ್ರಾಕ್ಟ್ ಲೇಬರ್ಸ್ನ ಇಟ್ಕೊಂಡು ಇಲ್ಲಿ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ ಅಂತೇಳಿ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಆಯ್ತಲ್ವಾ? ಹಂಗಾಗಿ ಲೇಬರ್ ಡಿಪಾರ್ಟ್ಮೆಂಟನ್ನು ಕೂಡ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳೆಲ್ಲ ಹಾಕಿದೆ. ಕ್ರಿಮಿನಲ್ ಕೇಸ್ ಹಾಕಿದ ಮೇಲೆ ಇಲ್ಲಿ ಏನು ಸಿವಿಲ್ ಕೋರ್ಟಲ್ಲಿ ಕ್ರಿಮಿನಲ್ ಕೇಸ್ ಬಿದ್ದ ಮೇಲೆ ಅವ್ರ ಮೇಲೆ ಫೈನು ಕೂಡ ಸಿವಿಲ್ ಕೋರ್ಟ್ ಹಾಕಿದೆ. ಆಯ್ತಲ್ವಾ? ಸೊ ಹಂಗಾಗಿ ಇವತ್ತು ಇವರನ್ನು ಆಚೆ ಹಾಕಿರೋದು ಯಾಕೆ ಅಂತಂದರೆ, ಇವರೆಲ್ಲ ಪರ್ಮನೆಂಟ್ ಕಾರ್ಮಿಕರು. ಆಚೆ ಹಾಕಿ ನಿಧಾನವಾಗಿ ಇವರನ್ನು ಏನು ಕೆಲಸ ಇಲ್ದಂಗೆ ಮಾಡಿ ಆಮೇಲೆ ಕಾಂಟ್ರಾಕ್ಟ್ ಪದ್ಧತಿನೋ ಇಲ್ಲ ಫಿಕ್ಸ್ಡ್ ಟರ್ಮಲ್ಲಿ ದುಡ್ಸ್ಕೋಬೋದು ಅಂತ ಹೇಳ್ತಕ್ಕಂಥ ಪ್ಲ್ಯಾನ್ ಇಟ್ಕೊಂಡಿದೆ ಈ ಮಾಲೀಕ ವರ್ಗ. ಇಲ್ಲೂ ಕೂಡ ಕಾಂಟ್ರಾಕ್ಟ್ ಲೇಬರ್ಸ್ ಅಂತೇಳಿ ನಾವು ಕೇಸ್ ಹಾಕಿದ ಮೇಲೆ ಈಗೇನು ಮಾಡಿದ್ದಾರೆ, ಕೋರ್ಟ್ನಲ್ಲೂ ಕೂಡ ಅದು ಅವ್ರ ವಿರುದ್ಧ ಆಗಿದೆ. ಇವತ್ತು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ನೀವು ಇಲ್ಲೀಗಲ್ ಆಗಿ ಕಾಂಟ್ರಾಕ್ಟ್ ಲೇಬರ್ ದುಡ್ಸ್ಕೋತೀವಿ ಅಂತ ಹೇಳಿ ಲೇಬರ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಕ್ಯಾನ್ಸಲ್ ಮಾಡಿದೆ. ಲೇಬರ್ ಡಿಪಾರ್ಟ್ಮೆಂಟು ಬೆಂಗಳೂರಿಂದ ಅದು ಕ್ಯಾನ್ಸಲ್ ಮಾಡಿದೆ, ಅದು ಸರಿ ಇಲ್ಲ ಅಂತೇಳಿ. ಆಯ್ತಲ್ಲ? ಕ್ಯಾನ್ಸಲೇಷನ್ ಲೆಟ್ರ್ ಕೂಡ ಕೊಟ್ಟಿದ್ದಾರೆ ಈಗ ಮಾಲೀಕರಿಗೆ. ಆದರೆ ಈಗೇನು ಮಾಡಿದ್ದಾರೆ, ಫಿಕ್ಸ್ಡ್ ಟರ್ಮ್ ಅಂತೇಳಿ ಹೊಸ ಹೆಸರು ಇಟ್ಕೊಂಡು ಇಲ್ಲಿ ದುಡ್ಸ್ಕೊಳ್ತಾ ಇರ್ತಕ್ಕಂಥದ್ದು. ನಾವು ಕೇಳೋದು ಇಷ್ಟೇ, 20 ವರ್ಷಗಳಿಂದ ದುಡ್ದಂಥ ಕಾರ್ಮಿಕರನ್ನು ಈಚೆ ಹಾಕಿರೋದು ನಾವು ಒಪ್ಪಕ್ಕಾಗಲ್ಲ. ನಮಗೆ ನ್ಯಾಯ ಬೇಕು. ಆಯ್ತಲ್ಲ? ಸೊ ಇವ್ರಿಗೆ ವಾಪಸ್ ಕೆಲಸ ಕೊಡಬೇಕು, ಅದು ನಮ್ಮ ಪಾಯಿಂಟ್ ಇರ್ತಕ್ಕಂಥದ್ದು. ಹಂಗಾಗಿ ಶಾಂತಿಯುತವಾಗಿ ಇವತ್ತು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಏನು ತೊಂದರೆ ಮಾಡಿಲ್ಲ ನೋಡಿ. ಒಳಗಡೆನೂ ಕೂಡ ಕಾರ್ಮಿಕರು ಹೋಗ್ತಾರೆ, ಒಳಗಡೆ ಕೆಲಸ ಮಾಡೋರು ಬಿಟ್ಟಿದ್ದೀವಿ, ನಾವೇನು ತೊಂದರೆ ಮಾಡಿಲ್ಲ. ಗೇಟು ಕೂಡ ಏನು ನಾವೇನು ತೊಂದರೆ ಮಾಡಿಲ್ಲ.
ಇಲ್ಲಿ ಸೈಲೆಂಟಾಗಿ ಕೂತ್ಕೊಂಡು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದೀವಿ, ಆಯ್ತಲ್ಲ. ಸೊ ಹಂಗಾಗಿ ನಿಮಗೆ ಲೋಕಲ್ MLA MP ಇವ್ರ ಹತ್ರ ನೀವು ಹೋಗಿ ಏನಾದ್ರು ಇದ್ರ ಬಗ್ಗೆ ಮಾತಾಡಿದ್ದೀರಾ? ಅವ್ರು ಏನು ನಿಮ್ಗೆ ನಂಜೇಗೌಡರ ಹತ್ರನೂ ಕೂಡ ನಾವು ಹೋಗಿದ್ದೀವಿ. ಲೋಕಲ್ MLA ಯಾರಿದ್ದಾರೆ ನಂಜೇಗೌಡರ ಹತ್ರ ಹೋಗಿದ್ದೀವಿ. ಅವರು ಆಯಿತು ಇದಕ್ಕೇನಾದ್ರು ಒಂದು ಪರಿಹಾರ ಕಂಡುಕೊಡೋಣ ಅಂತೇಳಿ ಲೇಬರ್ ಮಂತ್ರಿಗೂ ಕೂಡ ಹೇಳಿದರು. ಅವ್ರ ಮುಖಾಂತರ ಇನ್ನು ಬೇರೆ ಬೇರೆಯವರು ಲೋಕಲಲ್ಲೂ ಕೂಡ ಇದಕ್ಕೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದರು. ಅವ್ರ ಮುಖಾಂತರ ಲೇಬರ್ ಮಂತ್ರಿ ಹತ್ರನೂ ಕೂಡ ಒಂದು ಸಭೆ ಆಗಿದೆ. ಅವತ್ತು ಮಾಲೀಕರು ಬಂದಿಲ್ಲ. ಆ ವಿಠಲ್ ರಾಯ್ ಅಂತೇಳಿ HR ಇದ್ದಾನೆ, ಉಲ್ಟಾ ಪಲ್ಟಾ ಹೊಡಿತಾನೆ, ಆ ಮನುಷ್ಯನ ಕಳಿಸ್ಕೊಡ್ತಾರೆ. ಅವರು ಡಿಸಿಷನ್ ಮೇಕಿಂಗ್ ಅಥಾರಿಟಿ ಅಲ್ಲ ಆ ವಿಠಲ್ ರಾಯ್, ಆಯ್ತಲ್ಲ. ಮಾಲೀಕರು ಬರಬೇಕು. ಮಂತ್ರಿಗಳು ಕರೆದ್ರು ಕೂಡ ಮಾಲೀಕರು ಬರೋಲ್ಲ, ತಪ್ಪಿಸ್ಕೊಂಡು ಹೋಗ್ತಾರೆ ಅಂದರೆ ಏನರ್ಥ ಇದು? ನಾವು ಒಪ್ಪಕ್ಕಾಗಲ್ಲ. ಸೀರಿಯಸ್ ಆಗಿ ಹೇಳಿದ್ದೀವಿ. ಮತ್ತೆ ಮಂತ್ರಿಗಳು ಹೇಳಿದ್ದಾರೆ, ಲೇಬರ್ ಮಂತ್ರಿಗಳು ಮತ್ತೆ ಕರ್ಸೋಣ ಅಂತೇಳಿ ಹೇಳ್ತಕ್ಕಂಥ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಆಯ್ತಲ್ಲ. ಮಲ್ಲೇಶ್ ಅಂತೇಳಿದಾರಲ್ಲ MP, ಅವ್ರ ಹತ್ರ ಕೂಡ ಹೋಗಿದ್ವಿ. ಅವರೇನಂತ ಸಹಕಾರ ಕೊಟ್ಟಿಲ್ಲ, ಏನೋ ಹೇಳ್ಕೊಂಡಿದ್ರು. ಆಯಿತು, ಮತ್ತೆ ನಾನು ಕೂಡ ಮಾತಾಡ್ತೀನಿ ಏನೋ ಮಾಲೀಕರ ಹತ್ರ ಅಂತ ಹೇಳಿದ್ದಾರೆ. ಅದು ನೋಡಬೇಕು. DC ಆಫೀಸ್ಗೂ ಕೂಡ ಹೋಗಿದ್ದೀವಿ, ಡೆಪ್ಟಿ ಕಮಿಷನರ್ಗೂ ಕೂಡ ಅರ್ಜಿ ಕೊಟ್ಟಿದ್ದೀವಿ. ಅವರು ಕೂಡ 2 ಸಾರಿ ಮೀಟಿಂಗ್ ಕರೆದಿದ್ದಾರೆ. ಮಾಲೀಕರು ಹೋಗಲಿಲ್ಲ ಅಂದರೆ ತಪ್ಪಿಸ್ಕೊಳ್ತಾ ಇದ್ದಾರೆ. ಯಾಕೆ ತಪ್ಪಿಸ್ಕೊಳ್ತಾರೆ ಅಂತ ಹೇಳಿದ್ರೆ, ಈ ಕಾರ್ಮಿಕರಿಗೆ ಮೈಂಡು ಏನು ಸ್ಟ್ರಾಂಗ್ ಇಲ್ದೇ ಲೂಸ್ ಆಗಲಿ, ಆಮೇಲೆ ಇವರು ಹೊಟ್ಟೋಗ್ತಾರೆ ಆ ಕಡೆ ಈ ಕಡೆ. ಆವಾಗ ನಾವು ಆಮೇಲೆ ಮತ್ತೆ ಓಪನ್ ಮಾಡಿಕೊಂಡು ಫಿಕ್ಸ್ಡ್ ಟರ್ಮು ಕಾಂಟ್ರಾಕ್ಟ್ ಇಟ್ಕೊಂಡು ಕೆಲಸ ಮಾಡಿಸ್ಬೋದು ಅಂತ ಹೇಳ್ತಕ್ಕಂಥ ಉದ್ದೇಶ ಇದೆ, ಆಯ್ತಲ್ವಾ. ಇದು ಇರ್ತಕ್ಕಂಥದ್ದು. ಆಮೇಲೆ ಒಂದು 2P ಅಗ್ರಿಮೆಂಟ್ ಮಾಡ್ಕೋಬೇಕು ಅಂತೇಳಿ ವರ್ಗಾನಲ್ಲಿ ಇವ್ರಿಗೊಂದು 2P ಒಂದು ಸೆಟಲ್ಮೆಂಟ್ ಕಾಪಿ ಕೊಟ್ಟಿದ್ರು ಇವ್ರಿಗೆ, ಲೀಡರ್ಸ್ಗೆ, ಅರ್ಥ ಆಯ್ತಲ್ಲ. ಅದರಲ್ಲಿ ಏನು ಹಾಕ್ಕೊಂಡಿದ್ದಾನೆ ಅಂತಂದರೆ, ಇವ್ರ ಹತ್ರ ಇದೆ, ಬೇಕಾದ್ರೆ ತೋರಿಸ್ತೀವಿ ನಾವು. ಅದರಲ್ಲಿ ಏನು ಹಾಕ್ಕೊಂಡಿದ್ದಾರೆ ಅಂತಂದರೆ 2P ಅಗ್ರಿಮೆಂಟಲ್ಲಿ ನಾವು ಕಾಂಟ್ರಾಕ್ಟ್ ಲೇಬರ್ನ ಇಟ್ಕೋತೀವಿ, ಅದು ಒಪ್ಕೊಳ್ಳಿ ಅಂತೇಳಿ ಒಂದು ಲೈನ್ ಸೇರಿಸಿದ್ದಾರೆ. ಲೆಕ್ಕ ಹಾಕ್ಕೊಳ್ಳಿ. ನಾವು ಹೆಂಗೆ ಒಪ್ಕೊಳ್ಳೋಕ್ಕಾಗುತ್ತೆ? ಪರ್ಮನೆಂಟ್ ಕಾರ್ಮಿಕರು ಕಾನೂನಲ್ಲಿ ಅವಕಾಶ ಇಲ್ಲದಿದ್ರು ಕೂಡ, ಆಯ್ತಲ್ಲ. ಸುಮ್ಮನೆ ಅದು ಅಗ್ರಿಮೆಂಟ್ ಆಗಲಿಲ್ಲ, ಆಮೇಲೆ ಉಲ್ಟಾ ಪಲ್ಟಾ ಹೊಡೆದ್ರು ಅದು ಹಂಗೆ ಇದೆ, ಆಯಿತಾ. ಈ ರೀತಿಯಾದಂಥ ದುರುದ್ದೇಶ ಇದೆ. ಇದು ಒಪ್ಲಿಕ್ಕಾಗಲ್ಲ. ಮಾಲೀಕನ ಆಗ್ರಹ ಮಾಡ್ತೇವೆ, ಈ ಕಾರ್ಮಿಕರಿಗೆ ವಾಪಸ್ ಕೆಲಸ ಕೊಡಬೇಕು ಪರ್ಮನೆಂಟ್. ಆಮೇಲೆ ಇವಾಗ ಇಲ್ಲಿ ಲೋಕಲ್ ಅವರು ಅಂತ ಹೇಳಿದ್ರಲ್ಲ, ಕೋಲಾರ MLA, ಕೊತ್ತೂರು ಮಂಜುನಾಥ್ ಇದ್ದಾರೆ, ರೂಪಕಲಾ ಶಶಿಧರ್ KGF ಇದ್ದಾರೆ, ಬಂಗಾರಪೇಟೆ MLA SN ನಾರಾಯಣ ಸ್ವಾಮಿ ಇದ್ದಾರೆ. ಅವರೆಲ್ಲ ನೀವು ಬೈಟ್ ಮಾಡಿ ಒಂದು ನಿಮಗೆ ಸಪೋರ್ಟ್ ಇಲ್ಲ, ನಾವು ಅದಕ್ಕೆ ಅವ್ರ ಹತ್ರ ಹೋಗಿ ಮಾತಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ, ಆಯ್ತಲ್ಲ. ನಮ್ಮ CPM ಪಾರ್ಟಿ ಸದಸ್ಯರು ಕೂಡ KGF-ಅಲ್ಲಿ ನಮ್ಮ ಪರವಾಗಿರ್ತಕ್ಕಂಥ ಪಾರ್ಟಿಯವರು ಕೂಡ ಇದ್ದಾರೆ. KGF-ಇಂದನೂ ಕೂಡ ಕಾಂಟ್ರಾಕ್ಟ್ ಕಾರ್ಮಿಕರು ಲೀಡರ್ಗಳು ಬಂದು ಇಲ್ಲಿ ಸಪೋರ್ಟ್ ಮಾಡಿದ್ದಾರೆ, ನಿಮ್ಮ ಗಮನಕ್ಕೆ, ಆಯ್ತಲ್ಲ. ಎಲ್ಲಿ ಬೆಮ್ಮೆಲ್ ನೌಕರರು ತಾವೇ ಮಾಡಿರೋದು, ಅವ್ರಿಗೆ ಚಾರ್ಜ್ ಮಾಡಿರೋದು ತಾವೇ ಮಾಡಿಕೋ, ಅಲ್ಲಿ ತನಕ ಹೋರಾಟ ಮುಂದುವರಿಸ್ತೀವಿ. ನಮಗೆ ನ್ಯಾಯ ಬೇಕಷ್ಟೇ, ಆಯ್ತಲ್ವಾ. ಅಲ್ಲಿ ಮುಂದುವರಿಸ್ತೀವಿ. ಕಾರ್ಮಿಕರು ಒಟ್ಟಾಗಿದ್ದಾರೆ, ಆಯ್ತಾ. ನಮಗೆ ಕೆಲಸ ಬೇಕು ಅಂತೇಳಿ ಭಾಳ ಸ್ಪಷ್ಟವಾದಂಥ ತೀರ್ಮಾನ ಮಾಡಿದ್ದಾರೆ. ನಮ್ಗೆ ನ್ಯಾಯ ಸಿಕ್ಕೋವರೆಗೂ ಈ ಹೋರಾಟ